ನಮಸ್ಕಾರ ಎಲ್ಲ ನಮ್ಮ ದೊಡ್ಡ ಮಂದಿಗೆ ರವಿ KA22 ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಮ್ಮ ಕರ್ನಾಟಕದ ಹೆಮ್ಮೆಯಾದಂಥ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾ ಬಗ್ಗೆ ಮಾತಾಡೋಣ ಬನ್ನಿ. ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಅಭಿನಯದ ಬಹು ನಿರೀಕ್ಷಿತ ಸಿನಿಮಾ ಟಾಕ್ಸಿಕ್. ಮೂಲ ಮಾಹಿತಿ: ನಾಯಕ ನಮ್ಮ ಹೆಮ್ಮೆಯ ರಾಕಿಂಗ್ ಸ್ಟಾರ್ ಯಶ್ ಅವರು ರಾಯ ಪಾತ್ರದಲ್ಲಿ ಮಿಂಚಿದ್ದಾರೆ. ನಿರ್ದೇಶಕಿ ಗೀತು ಮೋಹನ್ ದಾಸ್ ಅವರ ನಿರ್ದೇಶನದಲ್ಲಿ ಮೂಡಿಬಂದಿರುವ ಚಿತ್ರ ಇದು. ನಿರ್ಮಾಪಕರು ವೆಂಕಟೇಶ್ ಕೆ ನಾಯ್ಡು ಮತ್ತು ಯಶ್ ಅಂದರೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು. ಛಾಯಾಗ್ರಹ ರಾಜೀವ್ ರವಿ. ಎಡಿಟಿಂಗ್ ಉಜ್ವಲ್ ಕುಲಕರ್ಣಿ. ಆ್ಯಕ್ಷನ್ ನಿರ್ದೇಶನ ಡ್ರಮ್ ಜೆ ಪೆರಿ, ಅನ್ವರ್ ಕೆಂಡಾ, ಅಮೃತ್ ಸಿಂಗ್. ಈ ಚಿತ್ರದಲ್ಲಿ ಕನ್ನಡದಲ್ಲಿ ನಿರ್ಮಾಣವಾಗಿದ್ದು ಹಲವು ಭಾಷೆಗಳಲ್ಲಿ ಬಿಡುಗಡೆಯಾಗುವ ಸಾಧ್ಯತೆ ತುಂಬ ಇದೆ. ಯಾಕೆಂದರೆ ವೆರಿ ಬಿಗ್ ಸಿನಿಮಾ, ಅಂದರೆ ವಿಶ್ವದಾದ್ಯಂತಲೆಲ್ಲ ರಿಲೀಸ್ ಆಗುವಂಥ ಸಿನಿಮಾ ಇದು. ಅಂದರೆ ನಮ್ಮ ರಾಕಿಂಗ್ ಸ್ಟಾರ್ ಹೆಮ್ಮೆ, ಅಂದರೆ ನಮ್ಮ ಕರ್ನಾಟಕದ ಹೆಮ್ಮೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು. ಮ್ಯೂಸಿಕ್ಸ್ ಯಾರು ರೆಡಿ ಮಾಡಿರುತ್ತಾರೆ ಬನ್ನಿ ನೋಡೋಣ. ಇಲ್ಲಿ ಸ್ವಲ್ಪ ಗೊಂದಲ ಇರುತ್ತದೆ. ಟಾಕ್ಸಿಕ್ ಸಿನಿಮಾದಲ್ಲಿ ಸಂಗೀತದಲ್ಲಿ ಒಬ್ಬರಿಗಿಂತ ಒಬ್ಬರು ಕೆಲಸ ಮಾಡಿರುತ್ತಾರೆ. ರವಿ ಬಸೂರ್ ಚಿತ್ರದ ಬ್ಯಾಕಪ್ ಮ್ಯೂಸಿಕ್ಸ್ ಮತ್ತು ಸಂಗೀತ ತಂಡ ಪ್ರಮುಖ ಸಾಧ್ಯತೆ. ಹಾಗೆ ವಿಶಾಲ್ ಮಿತ್ರಾ ಬ್ಯಾಕಪ್ ಸಾಂಗ್ಸ್ಗಳನ್ನು ಬ್ಯಾಕಪ್ ಮ್ಯೂಸಿಕ್ಸ್ ಆಗಿರುವುದು ಎಲ್ಲ ರೆಡಿ ಮಾಡಿರ್ತಾರೆ. ಫಹೀಮ್ ಅಬ್ದುಲ್ಲಾ ಅವರು ಮ್ಯೂಸಿಕ್ಸ್ನಲ್ಲಿ ಇರುತ್ತಾರೆ. ಮ್ಯೂಸಿಕ್ ರೆಡಿ ಮಾಡುವುದರಲ್ಲಿ ಸಹಾಯ ಇವರದು ಪ್ರಮುಖ ಪಾತ್ರವಾಗಿರುತ್ತದೆ. ಹಾಗೆ ಎಲ್ಲರೂ ಕೂಡವು ಚಿತ್ರದಲ್ಲಿ ಹಾಡುಗಳನ್ನು ಸಂಗೀತ ಬೇರೆ ಬೇರೆ ಭಾಗದಲ್ಲಿ ಇವೆ. ಅಧಿಕೃತ ಪ್ರಚಾರ ಮಾಹಿತಿ: ರವಿ ಬಸೂರ್, ವಿಶಾಲ್ ಮಿತ್ರಾ ಮತ್ತು ಅವರ ಹೆಸರುಗಳು ಕೇಳಿ ಬರುತ್ತದೆ. ಹಾಗೆ ಯಾರ ಪಾತ್ರ ವಿಭಿನ್ನವಾಗಿ ಕಾಣಿಸುತ್ತದೆ. ಇದು ಟಾಕ್ಸಿಕ್ ಸಿನಿಮಾ ಕುರಿತು. ಉಮಾ ಕುರೇಶಿ ಎಲಿಜಬೆತ್ ಪಾತ್ರದಲ್ಲಿ ಕಂಡು ಬಂದಿರುತ್ತಾರೆ. ತಾರಾ ಸುತಾರಿಯಾ ರೆಬೆಕಾ ಪಾತ್ರದಲ್ಲಿ ಕಂಡು ಬಂದಿರುತ್ತಾರೆ. ರುಕ್ಮಿಣಿ ವಸಂತ್ ಮೆಲಿಸಾ ಪಾತ್ರದಲ್ಲಿ ಕಂಡು ಬಂದಿರುತ್ತಾರೆ. ಅಕ್ಷಯ್ ಒಬೇರಾಯ್ ಅವರು ಟೋನಿ ಪಾತ್ರದಲ್ಲಿ ಕಂಡು ಬಂದಿರುತ್ತಾರೆ. ಈ ಚಿತ್ರದ ಪಾತ್ರಗಳ ವಿವರಗಳಲ್ಲಿ ನಿರ್ದೇಶಕವಾಗಿ ನಯನತಾರಾ, ಗಂಗಾ, ಕಿಯಾರಾ ಅಡ್ವಾಣಿ ಮತ್ತು ರುಕ್ಮಿಣಿ ಮೆಲಿನಾಸ್ ಪ್ರಮುಖವಾಗಿ ಕಾಣಿಸಿಕೊಳ್ಳುತ್ತಾರೆ. ಇದು ಟಾಕ್ಸಿಕ್ ಸಿನಿಮಾದ ಗೊಂದಲವಾಗಿ ಭಾಗ. ಚಿತ್ರಗಳ ತಂಡ ಕಥೆಯ ಹಲವು ಪಾತ್ರಗಳಲ್ಲಿ ಸಂಪೂರ್ಣ ವಿವರಗಳನ್ನು ಮುಚ್ಚಿಡಲಾಗಿದೆ. ಯಶ್ ರಾಯ ಪಾತ್ರದಲ್ಲಿ ಕೇಂದ್ರ ಪಾತ್ರದಲ್ಲಿ ನಟಿಸಿರುತ್ತಾರೆ. ನಯನತಾರಾ, ಗಂಗಾ ಯಶ್ ಜೊತೆ ಪ್ರಮುಖ ಪಾತ್ರವಾಗಿದ್ದು ಸಂಬಂಧ ಹೊಂದಿರುವ ಪಾತ್ರಗಳ ಕಾಣಿಸುತ್ತಾರೆ. ಕಿಯಾರಾ ಅಡ್ವಾಣಿ ಟ್ರೇಲರ್ ಮತ್ತು ಹಾಡುಗಳಲ್ಲಿ ಗಮನಿಸಿದ ಹಳೆಯ ಪ್ರಮುಖ ಪಾತ್ರ. ತಾರಾ ರೇಖಾ ವಿಭಿನ್ನ ಲುಕ್ ಮತ್ತು ಪಾತ್ರ ಕಾರಣದಿಂದ ಗಮನ ಸೆಳೆದಿದ್ದಾರೆ. ಯಶ್ ಅವರ ಪಾತ್ರದಲ್ಲಿ ಚಿತ್ರೀಕರಣದ ಸಮಯದಲ್ಲಿ ಇನ್ನೂ ವಿಭಿನ್ನವಾಗಿ ಹೇಳಿದ್ದಾರೆ. ರುಕ್ಮಿಣಿ ವಸಂತ್ ಕಥೆಯ ಮೆಲಿಸಾಗೆ ಇರುವ ಸಾಮಾನ್ಯವನ್ನು ತಿಳಿದು ತಾನೇ ತಿಳಿದು ಕುತೂಹಲ ಹೊಂದಿರುತ್ತಾರೆ ಎಂದು ಹೇಳಿರುತ್ತಾರೆ. ಗಮನಿಸಿ, ಈ ಚಿತ್ರವು ಇನ್ನೂ ಬಿಡುಗಡೆ ಆಗದ ಕಾರಣ ಈ ಪಾತ್ರದಲ್ಲಿ
ಅಂದರೆ ಪಾತ್ರದಲ್ಲಿ ಇನ್ನೂ ಜಾಸ್ತಿ ನಮಗೆ ತಿಳಿದು ಬರೋದಿಲ್ಲ. ಚಿತ್ರವನ್ನು ನೋಡಿದ ಮೇಲೇ ಕಂಪ್ಲೀಟಾಗಿ ಅರ್ಥವಾಗೋದು ಯಾವ ಪಾತ್ರ ಯಾರಿಗೆ ಹೇಗಿದೆ ಹೇಗೆಲ್ಲ ಇಲ್ಲ ಅಂತ. ಇದರಲ್ಲಿ ಕಿಯಾರಾ ಲವ್ವಿ ಡವ್ವಿ ಜಾಸ್ತಿ ಇರುವುದರ ಕಾರಣಕ್ಕಾಗಿ ಗಮನಿಸಿ. ಈ ಚಿತ್ರದ ಪಾತ್ರಗಳು ಇನ್ನೂ ಜಾಸ್ತಿ ಕಂಡು ಬರದಿಲ್ಲ ಕಾರಣದಿಂದ ಹಲವು ಪಾತ್ರಗಳು ವಿಭಿನ್ನವಾಗಿರಬಹುದು. ಮತ್ತು ಈ ಸಿನಿಮಾದ ಬಗ್ಗೆ ಇವಾಗಿನ ಸದ್ಯದ ಒಪಿನಿಯನ್ ಪ್ರಕಾರ ಜಾಸ್ತಿ ಜನರಲ್ಲಿ ಹೇಳೋದು ಇದು 18+ ಸಿನಿಮಾ. ಒಂದು ಸಿನಿಮಾ ಟ್ರೇಲರ್ ಮತ್ತು ಟೀಸರ್ ನೋಡಿ ಈ ಸಿನಿಮಾ ಹೀಗೆ ಇದೆ ಅಂತ ಹೇಳೋದು ತಪ್ಪು. ಅದರ ಬಗ್ಗೆ ಸಿನಿಮಾ ನೋಡಿದ ನಂತರ ನಿಮಗೆ ನಾನು ಇನ್ನಷ್ಟು ಹೇಳ್ತೇನೆ ಅಂತ ಹೇಳ್ತಾ, ಈ ಸಿನಿಮಾ ನೋಡಿದ್ದೆ ಇನ್ನೂ ಏನು ನಾನು ಪ್ರಮುಖ ಮಾಹಿತಿಗಳನ್ನು ನಿಮ್ಮ ಮುಂದೆ ಬಿಚ್ಚಿಡಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಆಗಸ್ಟ್ 26 ನಂತರ ಈ ಸಿನಿಮಾ ಬಂದ ತಕ್ಷಣ ನಾವು ಫಸ್ಟ್ ಶೋ ನೋಡಕ್ಕೆ ಹೋಗ್ತಿದ್ದೀವಿ. ಶೋ ನೋಡ್ಕೊಂಡು ಬಂದ ತಕ್ಷಣ ನಿಮಗೆ 27ನೇ ತಾರೀಕು ಅಥವಾ 28ನೇ ತಾರೀಕು ಇದರ ಪ್ರಮುಖ ಮಾಹಿತಿಗಳನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಈ ಸಿನಿಮಾ ಯಾವ ರೀತಿ ಕ್ರೇಜ್ ಹುಟ್ಟಾಕತ್ತೆ, ಹಾಗೆ ಯಾವ ರೀತಿ ಬೆಳೆಯುತ್ತೆ, ಯಾವ ರೀತಿ ಕಲೆಕ್ಷನ್ ಮಾಡುತ್ತೆ, ಯಾವ ರೀತಿ ಅಲ್ಲೇ ಲೈವ್ ಮೂವಿ ಹೇಗಿದೆ ಅಂತ ಅಲ್ಲೇ ಪ್ರೇಕ್ಷಕರನ್ನು ನೋಡಿ ಬರೋರ ಅಂತಕ್ಕೆ ಒಂದು ರಿವ್ಯೂ ಮಾಡ್ಕೊಂಡು ಬರ್ತೀವಿ. ಅವತ್ತೇ ಅದನ್ನು ನಿಮಗೆ ಮುಂದೆ ಇಡ್ತೀವಿ, ಅದನ್ನು ನೋಡಿ ಖುಷಿ ಪಡಿ ಅಂತ ಹೇಳ್ತಾ, ಅದೇ ರೀತಿ ಇಂಥ ಒಳ್ಳೆ ಮೂವಿ, ಕನ್ನಡ ಮೂವಿ ಆಗಿರ್ಬೋದು, ಹಿಂದಿ, ತೆಲುಗು ಎಲ್ಲ ಮೂವಿಗಳ ರಿವ್ಯೂ ಬಗ್ಗೆ ಮಾಹಿತಿ ಬೇಕಂದರೆ ನಮ್ಮ ರವಿ KA22 ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಮ್ಮ ಇನ್ಸ್ಟಾದಲ್ಲಿ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ, ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.